ಆರೋಪ ವರದಕ್ಷಿಣೆ ಮತ್ತು ಸರ್ಕಾರ ಆತ್ಮಹತ್ಯೆ ಪ್ರೇರಣೆ. ನನ್ನ ಪರಿಚಯದ ಸೈತಾ ಮೇಲೆ ವರದಕ್ಷಿಣೆ ಕೇಸ್ ವರದಕ್ಷಿಣೆ ವಿಚಾರದಲ್ಲಿ ಹಾಗಾಗಿ 304 A ಮತ್ತು 498 B ಹಾಗೂ ಪ್ರಕಾರ ವರದಕ್ಷಿಣೆ ಕಾಯ್ದೆ ವರದಕ್ಷಿಣೆ ಕಾಯ್ದೆ 1961 ಪ್ರಕಾರ ನಿಷೇಧಿಸಲಾಗಿತ್ತು. ಇದು ವರದಕ್ಷಿಣೆ ಕಾಯ್ದೆ ಮೇಲೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ. ಹಾಗಾಗಿ ಇವ್ರ ಮೇಲೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೀನಿ. ಸೃಷ್ಟಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇವರಿಗೆ ಹೇಳಬೇಕಾಗಿದ್ದಾರೆ ವರದಕ್ಷಿಣೆ ಯಾವ ತರಹ ಇಲ್ಲಿ ಇರುವ ಅದರ ಮೇಲೆ ತಪ್ಪನ್ನು ಕೇಳಿದ್ದಾರೆ. ಸವಿತಾ ಅವರು ಅನೇಕ ಸಂಬಂಧಗಳನ್ನು ಇಟ್ಟುಕೊಂಡು ಅವರು ಇನ್ನೂ ಸುರೇಶ್ ರಾಕೇಶ್ ಅವರು ಕೂಡ ಇಲ್ಲಿ ಅವರ ಗಂಡ ಹೆಂಡತಿಯ ನಡುವೆ ಜಗಳ ಆಡಿ ಅವರ ನಡುವೆ ಇರುವಂತಾದ ಅವರಿಗಾಗಿ ಸೃಷ್ಟಿ ಅವರು ವರದಕ್ಷಿಣೆ ಮೇಲೆ ಹಾಗೆ ಅವರು ಕೇಸನ್ನು ಹಾಕಿದ್ದಾರೆ. ಇದು ಸುಳ್ಳು ಕೇಸ್ ಎಂದು ಹೇಳ್ತೇವೆ. ಇವರು ಸುಳ್ಳು ಕೇಸಿನ ಯಾವ ಅನೇಕ ಸಂಬಂಧವಿಲ್ಲ. ಹಾಗಾಗಿ ಸಾಕ್ಷಿಗಳಾದಂಥ ಅವರು ನೇರವಾದಂಥ ಗಂಗಾವತಿಯನ್ನು ಕಾಟಕದಲ್ಲಿ ಕಳಿಸಬೇಕೆಂದು ತಿಳಿಸಿ. ಗಂಗಾವತಿ ನಿಮ್ಮ ಹೆಸರು? ನೀವು ಅವ್ರ ಮನೆ ಪಕ್ಕದಲ್ಲಿ ಅವ್ರಿಗೆ ದಿನ ವರದಕ್ಷಿಣೆ ಕಿರುಕುಳ ಕೊಡ್ತೀವಿ ನೀವು ಗೊತ್ತಾ? ಅದನ್ನ ನಿಮಗೆ ಹೇಗೆ ನೋಡಿದ್ದೀರಾ ಅಥವಾ ಹೇಗೆ ಮನೆಗೆ ಹೋಗಿ ಅವ್ರು ಅಂದ್ರೆ ಏನಂತ ಹೇಳ್ಬೋದು? ಜಾತಿ ಕಿಚ್ಚಾಟ ಕೂಗಾಟ ಕೇಳಿದ್ದು ನಾನು ಬಾಲ್ಯದಲ್ಲಿ ಕೇಳಿದಾಗ ಇಲ್ಲ ಅಕ್ಕ ಬಿದ್ದಾಗ ಅಂತ ಹೇಳಿದ್ರು. ಆದರೆ ರಾಕೇಶ್ ಹೋಗ್ತಿದ್ದ ಇನ್ನ ತಂದೆ ಬೈಕ್ ಕೊಡಿಸಿಲ್ಲ ಅಂತ ಮನೆಗೆ ಹೊರಗಾಗ್ತೀನಿ ಅಂತ. ಇವಾಗ ಪ್ರತಿಯೊಂದು ಮಾತು ಸತ್ಯ. ಅವರು ದಿನ ವರದಕ್ಷಿಣೆಗಾಗಿ ಬೈಕ್ ತಗೊಂಬ, ಲ್ಯಾಪ್ಟಾಪ್ ಮತ್ತು ಹಣ ತಗೊಂಬ ಹೆಚ್ಚುವರಿ ಅಂತ ಹೇಳುತ್ತಿದ್ದರು. ಹೀಗಾಗಿ ಇವರು ಹೇಳುವುದು ಪ್ರತಿಯೊಂದು ಮಾತು ಸತ್ಯವಾಗಿ ಅಂತ ಹೇಳ್ತೀವಿ. ಇವರ ಮೇಘಾ ಅವರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಿಮ್ಮ ಹೆಸರು? ಗಂಗಾವತಿ. ನೀವು ಸವಿತೆಗೆ ಏನಾಗಬೇಕು? ಮನೆ ಪಕ್ಕದಲ್ಲಿ ಇರ್ತೀವಿ, ಸ್ನೇಹಿತರಾಗಬೇಕು. ಬರೀ ಮನೆ ಪಕ್ಕದಲ್ಲಿ ಅಷ್ಟೇ ಇರ್ತೀರಾ? ಡೈಲಿ ಇವ್ರಿಗೆ ಕೂಡ ಅಲ್ಲೇ ಇರ್ತೀರಾ? ಇಲ್ಲ, ಪಕ್ಕದಲ್ಲಿ ಇರ್ತೀವಿ, ಎಲ್ಲ ಕೇಳ್ತೀವಿ. ನೀವು ಅವರ ಮನೆಯಲ್ಲಿ ಯಾವ ಥರ ಶಬ್ದ ಕೇಳಿದ್ರಾ? ಕಿರ್ಚಾಟ ಕೂಗಾಟ ಕಿರ್ಚಾಟ ಕೇಳಿದ್ರಾ? ಯಾವ ಥರ ಕಿರ್ಚಾಟ ಕೇಳಿದ್ರಾ? ಮನೆಗೆ ಹೊರಗಾಗ್ತೀವಿ, ತಂದೆಯಿಂದ ಬೈಕ್ ಹಣ ತಗೊಂಡ್ ಬಾ ಅಂತ. ಬೈಕ್ ಅಂದ್ರೆ ಕೇಳಿಸ್ಕೊತೀರಾ? ಓಕೆ, ಆ ಬೈಕ್ ಅನ್ನೋದ ಶಬ್ದ ಯಾವ ಥರ ಕೇಳಿಸ್ಕೊತೀರಾ? ಅವ್ರ ಬೈಕ್ನಲ್ಲಿ ಯಾವ ಥರ ಹೋಗೋದು ಅಂತಾನೆ ಮಾತಾಡ್ತಿರ್ಬೋದಲ್ವಾ? ಇವರು ನನ್ನ ಸಾಕ್ಷಿದಾರರನ್ನು ಎಲ್ಲರ ಪ್ರಶ್ನೆಗಳಿಗೆ ಹೇಳಿ ಬದಲನ್ನು ಮಾಡ್ತಾರೆ. ಅವ್ರು ಬೈಕ್ ತಗೊಂಡು ಬಾ ಅಂತ ಹೇಳಿದ ಕಾರಣದಿಂದ ಅವ್ರು ಬೈಕ್ ತಗೊಂಡು ಅದೇ ಶಬ್ದವನ್ನು ಕೇಳಿ ಅವರಿಗೆ ಹೇಳುತ್ತಿದ್ದಾರೆ. ಇವರು ಎಲ್ಲ ಪ್ರಶ್ನೆಗೆ ಅವರು ಬದಲನ್ನು ಉಂಟು ಮಾಡುತ್ತಾರೆ. ಇವರು ಹೇಳ್ತಾ ಇರೋದು ಬರೇ ಶಬ್ದ ಕಿರ್ಚಾಟ ಅಂತ ಹೇಳ್ತಾ ಇದ್ದಾರೆ, ಮತ್ತು ಬೇರೆ ಏನು ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ಬೈಕಲ್ಲಿ ಸುತ್ತಾಡೋದು ಚಟ ಇರ್ತದೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಬೈಕಲ್ಲಿ ಗಂಡ ಹೆಂಡತಿಗೆ ಹೋಗೋದಂತ ಗಂಡ ಹೆಂಡತಿಯವರು ಮನೆಯವರು ಜಗಳ ಆಡ್ತಾರೆ. ಯಾಕೆಂದ್ರೆ ಅವ್ರು ಆತರ ಕೇಳಿಸ್ಬೋದು, ಅದಕ್ಕೆ ಹೊರಗಡೆ ಹಾಕಿದ್ದಾರೆ. ಇವ್ರು ಯಾವ ಥರ ಹೇಳಿ ಕೇಳಿಸ್ತಿ ಕೇಳಿಸಿ ಮನೆ ಪಕ್ಕದಲ್ಲೇ ಅವಳು ಬೈಕ್ ತಗೊಂಡ್ ಬಾ ಅಂತ ಅವ್ನು ಹೊರಟಿದ್ದು ಕೂಡ ನೋಡಿದ್ದೇನೆ. ಇವರು ಮೇಘ ಅವರು ಹೇಳ್ತಾ ಇರೋದು ಇದು ಯಾವುದು ಸತ್ಯವಲ್ಲ. ನನಗೆ ಡಾಕ್ಯುಮೆಂಟ್ಸ್ ಕೂಡ ಇದೆ. ಅದೇ ತರಹದ ಇವರು ಮೇಘ ಅವರು ಯಾವುದೇ ತರಹದ ನೋಡಿಲ್ಲ ಎಂಬುದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನೊಂದು ಸಾಕ್ಷಿಯಾದಂಥ ಸ್ನೇಹಿತರಾದ ಮೇಘಾವನ್ನು ಮಠದಲ್ಲಿ ಕಳಿಸಬಹುದೇ? ಮೇಘಾ ನಿಮ್ಮ ಹೆಸರು? ಮೇಘ. ಇವಾಗ ಏನಾಗುತ್ತೆ? ಸ್ನೇಹಿತೆ. ಅವರು ನಿಮಗೆ ಎಷ್ಟು ವರ್ಷದಿಂದ ಸ್ನೇಹಿತರು? 2 ವರ್ಷದಿಂದ. ಅಂದರೆ ಅವರು ತುಂಬ ಕ್ಲೋಸಾ? ಅವ್ರ ನಿಮ್ಮ ಹತ್ರ ವರದಕ್ಷಿಣೆಗೆ ಏನಾದ್ರು ಕಿರುಕುಳ ಕೊಟ್ಟರು ಮನೆಯಲ್ಲಿ ಮತ್ತೆ ಏನಾದ್ರು ಮೇಘ ಅವರು ನಾವು ಲೈನ್ ಕ್ರಾಸ್ ಮಾಡ್ಬೋದು. ನಿಮ್ಮ ಹೆಸರು? ಮೇಘ. ನೀವು ಏನು ಮಾಡ್ತೀರಾ? ನಾವು ಮನೆ ಪಕ್ಕ ಸ್ನೇಹಿತೆ. ಸ್ನೇಹಿತೆ
ಓ ಇಬ್ರು ಕಾಲೇಜ್ ತುಂಬಾ ಕ್ಲೋಸ್ ಫ್ರೆಂಡ್ ಅನ್ಸುತ್ತೆ. ಕ್ಲೋಸ್ ಫ್ರೆಂಡ್. ನೀನ್ ಹತ್ರ ಕಷ್ಟ ಸುಖ ಎಲ್ಲ ಏನೇನು ಹೇಳ್ತೀವಿ? ಅವರು ಅಳುತ್ತಾ ಹೇಳಿದ್ದಾರೆ ಮತ್ತು ಹಣ ಕೇಳ್ತಿದ್ದಾರೆ, ಜೀವ ಸರ್ವನಾಶ ಹೋಗುತ್ತದೆ ಎಂದು ನಾನು ಹಣ ಕೇಳ್ತಿದ್ದಾರೆ ಅಂತ ನನಗೆ ಹೇಳಿದರು. ನಾನು ಸಾಯ್ಬೇಕು ಅಂತ ಅನಿಸುತ್ತೆ ಅಂತ ಹೇಳಿದರು. ಹಣ ಕೇಳ್ತಿದ್ದಾರೆ ಅಂತ ಹೇಳಿದ್ರಾ? ಹಣ ಯಾವ ತರ ಕೇಳ್ತಿದ್ರು ಅವ್ರಿಗೆ? ನಮ್ಮ ಮನೆ ಬಾಜುವರು ಮತ್ತು ಮಾತಾಡೋದೇ ಹೇಳ್ತಿದ್ದಾರೆ. ಅವರು ಅಂತ ಎಲ್ಲ ಸೇವ್ ಮಾಡ್ಕೊತಿದ್ದಾರಂತೆ. ಎಲ್ಲರೂ ಸೇರ್ ಮಾಡ್ಕೊತಿದ್ದಾರಾ? ಸವಿತೆಯು ತನ್ನ ಭಾವನಾತ್ಮಕವಾಗಿ ಹೇಳಿದರೆ ಭಾವನಾತ್ಮಕ ಹೇಳಿದ್ದಾರೆ. ಮೇಘಾದ್ರು ಹೇಳ್ತಾ ಇರೋದು ಇದು ಸುಳ್ಳು. ಯಾಕೆ ಅಂದ್ರೆ ಸವಿತೆ ಇವ್ರ ಹತ್ರ ಯಾವುದೇ ತರ ಅಷ್ಟೊಂದು ಕ್ಲೋಸ್ ಆಗಿ ಹೇಳ್ತಾ ಇರಲಿಲ್ಲ. ಅವರು ಮುಚ್ಚಿಟ್ಕೊತಿರ್ತಾರೆ. ಅಬ್ಜೆಕ್ಷನ್ ಇವರು ಸುಳ್ಳು ಹೇಳ್ತಾರೆ. ಇವ್ರ ಜೊತೆ ಮಾತಾಡೋ ರೆಕಾರ್ಡ್ಸ್ಗಳು ಬಂದಿರ್ತವೆ, ಅದನ್ನ ಸಾಬೀತಪಡಿಸಬಹುದು. ಲಕ್ಷ್ಮಿ ಅವರು ಇದಕ್ಕೆ ಏನು ಹೇಳ್ತೀರಾ? ಇವರ ನನ್ನ ಹತ್ರ ಸವಿತೆಯು ಬೈಕ್ ಹೋಗಿದ ರೆಕಾರ್ಡ್ಸ್ ಮತ್ತು ವಿಡಿಯೋ ಕೂಡ ಇದೆ. ನಮ್ಮ ಹತ್ರ ಸಾಕ್ಷಿ ಇದೆ. ಸೃಷ್ಟಿ ಅವರೇ ಇದಕ್ಕೆ ಏನು ಹೇಳ್ತೀರಾ ನೀವು? ಅವ್ರು ಕೊಟ್ಟಿರೋ ಸುಳ್ಳು ಸಾಕ್ಷಿ ಇದೆ. ಅವ್ರು ಹೋಗಿದ್ದು ಬೈಕ್ ಅವ್ರು ಹೋಗಿದ್ದು ಅವ್ರ ಅಣ್ಣನ ಜೊತೆ ಅವ್ರ ಗಂಡನೇ ಇವರು ಬೇಕಿದೆ ಅಂತ ಯಾವ ತರ ಹೇಳ್ತಾರೆ? ಯಾಕಂದ್ರೆ ನಮ್ಮ ಹತ್ರ ಸಾಕ್ಷಿ ಇರಲ್ಲ. ಆ ಸಾಕ್ಷಿಗಳ ಕಷ್ಟಕ್ಕೆ ಕೊಟ್ಟಿದ್ದಾರೆ. ನಿಮಗೆ ಸಾಕ್ಷಿ ವರದಕ್ಷಿಣೆ ಮೊದಲಿಂದನ ಮೊದಲಿನ 5 ವರ್ಷ ಹಾಗಾದ್ರೆ ನಿಮಗೆ ಬೇಕಾದ್ರೆ ಏನು ಗೊತ್ತು? ಅವರು ಬೇರೆಯವರ ಗಾಡಿ ಮೇಲೆ ತಿರುಗಾಡ್ತಿದ್ದರು. ನೀವು ಹಣ ಕಂಡಿದ್ದೀರಾ? ಹಿಡಿದೇವೆ. ಏನು ನೋಡಿದ್ದೀರಾ? ಅನೇಕ ಸಲ ಪಾರ್ಕ್ ಮೇಲೆ ಬೈಕ್ ಮೇಲೆ ತಿರುಗಾಡೋದು ನೋಡಿದ್ದೇವೆ. ಯಾವಾಗ ನೋಡಿದ್ದೀರಾ? ಒಂದು 2 ವರ್ಷ ನಾವು ಮದುವೆ ಆಗೋಕ್ಕೆ ಮುಂಚೆನ ಅಥವಾ ಮದುವೆ ಆಗಬೇಕು? ಮದುವೆ ಮಾಡ್ಕೊಂಡು ಮುಂಚೆ. ಮದುವೆ ಆಗೋಕ್ಕೆ ಮುಂಚೆ ಅಂದ್ರೆ ನೀವು ನೀವು ಅಂದ್ರೆ ಕಾಲೇಜಲ್ಲಿ ಮದುವೆ ಆದ್ಮೇಲೆ ನೋಡಿದ್ರಾ? ಮದುವೆ ಆದ್ಮೇಲೆ ನೋಡಿದ್ದೇವೆ. ಕಾಲೇಜ್ ಕಾಲೇಜ್ ಅಂದ್ರೆ ಎಲ್ಲ ಕಾಮನ್. ಈಗಿನ ಕಾಲದಲ್ಲಿ ಕಾಲೇಜಲ್ಲಿ ಎಲ್ಲರೂ ಅಂದ್ರೆ ಬಾಯ್ಸ್ ಅಲ್ಲಿ ಹುಡುಗಿರಲ್ಲಿ ಎಲ್ಲರೂ ಮಾತಾಡ್ತಿರ್ತಾರಿಲ್ಲ ಅಲ್ಲ, ಅದಕ್ಕೆ ನೀವು ನೋಡಿದರೆ ಅದು ಮಾತಾಡ್ತಾರೆ. ಬಟ್ ಮದುವೆ ಆದ್ಮೇಲೆ ಯಾವ ಥರ ಮಾತಾಡ್ತಾ ಏನಿಲ್ಲ ಮೇಡಮ್. ಹಾಗಾಗಿ ಅವ್ರು ಮಾತಾಡೋ ಮೊಬೈಲೆಲ್ಲ ಅಣ್ಣನ ಜೊತೆ ಅವ್ರ ಮೈಗೆ ಹುಡುಗರು ಅಣ್ಣನ ಜೊತೆ ನೀವು ಸುಳ್ಳು ಹೇಳ್ತಾರೆ ಮೇಡಮ್. ಮದುವೆ ಆದ್ಮೇಲೆ ಹೋಗಿಲ್ಲ, ಹೋಗಿದ್ರು ಅಣ್ಣನ ಜೊತೆ ಮಾತ್ರ. ಅವರು ಮನೆ ಫೋನ್ ಕಾಲ್ ಜೊತೆ ಮಾತನಾಡುತ್ತಿದ್ದರು ಮತ್ತು ಬೈಕ್ ಮೇಲೆ ತಿರುಗಾಡುತ್ತಿದ್ದರು. ನೋಡಿದ್ದೇನೆ. ಅವರು ಮತ್ತು ಬೈಕ್ ಮೇಲೆ ತಿರುಗಾಡುತ್ತಿದ್ದರು ಮತ್ತು ಅವರ ಫೋನ್ ಕಾಲ್ ಮಾತನಾಡುತ್ತಿದ್ದರು. ನಾವು ರಾಕೇಶ್ ಅವ್ರ ವಿಚಾರಣೆ ಮಾಡ್ಬೋದಾ? ರಾಕೇಶ್ ಅವ್ರ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಹಾಗಾದ್ರೆ ನೀವು ವರದಕ್ಷಿಣೆ ಮದುವೆ ಮುಂಚಿನ ಕೇಳಿದ್ರೆ ಮದುವೆ ಆಗಬೇಕು ಕೇಳಿದ? ಮದುವೆ ಮುಂಚಿನ ಕೇಳಿದ? ಮದುವೆ ಮುಂಚೆ ಮದುವೆ ಆಗಬೇಕು ಕೇಳಿದ? ಮದುವೆ ಮುಂಚೆ ಯಾವಾಗ ವರದಕ್ಷಿಣೆ ಕೇಳಿಲ್ಲ ಅಂತ? ಮದುವೆ ಮುಂಚೆ ಕೊಟ್ಟಿದ್ರಾ? ಸ್ವಲ್ಪ ಪಟ್ಟಿಲ್ಲ ಅಂತಲ್ಲ, ಸ್ವಲ್ಪ ಕನ್ಫ್ಯೂಷನ್ ಅಂತ ಈಗ ಕಾಲ್ ಇದೆಯಲ್ಲ.
ನಿಮ್ಮ ಮದುವೆ ಮುಂಚೆಗೆ ವರದಕ್ಷಿಣೆ ಸ್ವಲ್ಪ ಕೊಡ್ತಾರೆ, ಆಮೇಲೆ ಬೇಡಿಕೆ ಅಂತ ಹೇಳಿ ಈಗ ಪದೇ ಪದೇ ವರದಕ್ಷಿಣೆ ಬೇಡುತ್ತಾರೆ. ಹಾಗಾಗಿ ಸವಿತಾ ಆತ್ಮಹತ್ಯೆಗೆ ಇವರೇ ಕಾರಣರಾಗಿದ್ದಾರೆ. ಈಗ ಈಗ ಕಠಿಣ ಶಿಕ್ಷಣ ನೀಡಬೇಕೆಂದು ಕೇಳಿಕೊಳ್ಳುತ್ತೀನಿ. ಎರಡು ಪಕ್ಷವಾದ ಮತ್ತು ಸಾಕ್ಷಿಗಳನ್ನು ಪರಿಗಣಿಸಿ ನ್ಯಾಯಾಲಯ ಈ ತೀರ್ಪು ನೀಡುತ್ತದೆ. ಆರೋಪಿಗಳಾದ ರಾಕೇಶ್ ಇವರ ವಿರುದ್ಧ ಆರೋಪ ಸಾಬೀತಾಗಿದೆ. ವರದಕ್ಷಿಣೆ ಪ್ರೇರಣೆ ಮತ್ತು ಆತ್ಮಹತ್ಯೆ ಪ್ರೇರಣೆ ಪ್ರಕರಣದಲ್ಲಿ ಐಪಿಸಿ 303 ಅಡಿಯಲ್ಲಿ ಎಂದು ದೋಷಿ ಎಂದು ತೀರ್ಮಾನಪಟ್ಟಿದೆ. 10 ವರ್ಷ ಜೈಲು ಶಿಕ್ಷೆ ಮತ್ತು 50,000 ದಂಡ ವಿಧಿಸಲಾಗಿದೆ. ವರದಕ್ಷಿಣೆ ಒಂದು ಸಾಮಾಜಿಕ ಪಾಪ. ಮದುವೆ ಪ್ರೀತಿ ನಂಬಿಕೆಯಿಂದ ಕೂಡಿರಬೇಕು ಹೊರತು ಹಣದಿಂದವಲ್ಲ. ಈ ತೀರ್ಪು ಸಾಮಾಜಿಕ ಎಚ್ಚರಿಕೆ ಗಂಟೆಯಾಗಿದೆ. ವರದಕ್ಷಿಣೆ ಪಡೆಯಲು ಅವಕಾಶವಿದ್ದಾರೆ. ವರದಕ್ಷಿಣೆ ಎಲ್ಲರೂ ಸೇರಿ ವರದಕ್ಷಿಣೆ ವಿರೋಧ ಸಮಾಜ ಕಟ್ಟೋಣ. ನಾವು ವರದಕ್ಷಿಣೆ ಬೇಡ ಜೀವ ಉಳಿಸೋಣ. ವರದಕ್ಷಿಣೆ ಬೇಡ ಜೀವ ಉಳಿಸೋಣ. ವರದಕ್ಷಿಣೆ ವಿರುದ್ಧ ಸಮಾಜ ಕಟ್ಟೋಣ. ವರದಕ್ಷಿಣೆ ವಿರುದ್ಧ ಸಮಾಜ ಕಟ್ಟೋಣ. ಥ್ಯಾಂಕ್ ಯು.